ಮೋದಿ ಭಾವಚಿತ್ರ ಬಳಕೆ ಮಾಡ್ಕೊತಿದ್ದಾರೆ ಸಂಪುಟ ಹೈಕೋರ್ಟ್ ಬಿಡಿ ಕೇವಿಟ್ ಕೂಡ ಹಾಕಿದ್ದಾರೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಹೋಗೋದೆಲ್ಲ ನಮ್ಮ ಜೊತೆಲಿ ಇರ್ತಾರೆ. ಯಾಕೆ ತಲೆ ಕೆಡಿಸ್ಕೊಂತಾರೆ? ಮಾತಾಡ್ತೀರಾ ಸರ್ ನೀವು? ಏನಪ್ಪ ಮಾತಾಡ್ತೀರಾ ಸರ್ ಅವ್ರ ಜೊತೆ? ಕೇಂದ್ರದ ವರಿಷ್ಠರೇ ಮಾತನಾಡ್ತಾರೆ, ನಾನು ಕೂಡ ಮಾತಾಡ್ತೇನೆ. ಅಧ್ಯಕ್ಷನಾಗಿ ನನ್ನ ಕರ್ತವ್ಯನೂ ಕೂಡ ಇದೆ. ಅದು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಲ್ಲ, ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಏನು ಇವತ್ತು ನಿಮ್ಮ ನಿರ್ಮಾಣ ಆಗಿದೆ, ಅದರಿಂದ ಹೊರಗೆ ಬಂದು ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಕ್ಕಂಥ ಕೆಲಸ ಆಗಬೇಕು ಅಂದರೆ ರಾಘವೇಂದ್ರ ಅವ್ರಿಗೆ ಬೆಂಬಲವನ್ನು ನೀಡಬೇಕು, ತಾವು ಕೂಡ ಸಹಕಾರ ನೀಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸರ್ ಅವ್ರು ಹೇಳ್ತಿರೋದು ನನ್ನ ಇದು ಬಿಜೆಪಿಯ ವಿರುದ್ಧ ಅಲ್ಲ, ನಾನು ಕುಟುಂಬದ ವಿರುದ್ಧ ನಾನು ಸ್ಪರ್ಧೆಗಿಳಿತಿರೋದು ಅಂತ. ಗಾಂಧಿ ಕುಟುಂಬದ ಬಗ್ಗೆ ಅವ್ರು ಮಾತನಾಡ್ತಾ ಇರ್ತಕ್ಕಂಥದ್ದು, ಮತ್ತು ಭಾರತೀಯ ಜನತಾ ಪಾರ್ಟಿನ ಒಂದು ಕುಟುಂಬ, ನಾವೆಲ್ಲರೂ ಕೂಡ ಒಂದು ಕುಟುಂಬದ ಸದಸ್ಯರಾಗೆ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅದೆಲ್ಲವನ್ನು ಚುನಾವಣೆ ಆದಮೇಲೂ ಕೂಡ ಚರ್ಚೆ ಮಾಡ್ಬೋದು. ಈಗ ನಮ್ಮ ಮುಂದೆ ಇರತಕ್ಕಂಥ ಗುರಿ ಮತ್ತು ಸವಾಲು ಮುಂದಿನ ಲೋಕಸಭಾ ಚುನಾವಣೆ ಕೈ ಜೋಡಿಸ್ಬೇಕು ಅಂತ ನಾನು ಕೂಡ ವಿನಂತಿ ಮಾಡ್ತಾ ಇದ್ದೀನಿ.